ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಂತೋಷ್ ಲರ್ನಿಂಗ್ ಅಂಡ್ ಅಫಿಷಿಯಲ್ ಚಾನಲ್ನಿಂದ. ಇವತ್ತಿನ ವಿಡಿಯೋದಲ್ಲಿ ನಾನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಇಲ್ಲಿ ನರ್ಸಿಂಗ್ ಮತ್ತು ಫಾರ್ಮಸಿ ಹುದ್ದೆಗೆ ನೇಮಕಾತಿ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ನೇಮಕಾತಿ ಪ್ರಕಟಣೆ 2026. ಇಲ್ಲಿರುವಂಥ ಹುದ್ದೆಗಳು ಫಾರ್ಮಸಿ ಆಫೀಸರ್ ಹಾಗೆ ನರ್ಸಿಂಗ್ ಆಫೀಸರ್, ಶುಶ್ರೂಷಾಧಿಕಾರಿ. ಒಟ್ಟು ಹುದ್ದೆಗಳ ಸಂಖ್ಯೆ 188. ಇದು ಕಲ್ಯಾಣ ಕರ್ನಾಟಕ ಮತ್ತು RPC ಅಂತ 2 ಸೆಕ್ಷನ್ ಇದೆ. ಒಟ್ಟು ಹುದ್ದೆಗಳ ಸಂಖ್ಯೆ 188. ಮತ್ತು ಇದಕ್ಕೆ ಬೇಕಾಗಿರುವಂತಹ ವಿದ್ಯಾರ್ಹತೆ ಡಿಪ್ಲೊಮಾ ಇನ್ ಫಾರ್ಮಸಿ ಅಥವಾ ಜನರಲ್ ನರ್ಸಿಂಗ್. ನೀವು ಕೂಡ ನರ್ಸಿಂಗ್ನಲ್ಲಿ ಡಿಪ್ಲೊಮಾ ಅಥವಾ ಡಿಪ್ಲೊಮಾ ಇನ್ ಫಾರ್ಮಸಿ ಅಥವಾ ಜನರಲ್ ನರ್ಸಿಂಗ್ ಇದನ್ನು ಮಾಡಿದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಹೊರಡಿಸಿರುವಂತಹ ನರ್ಸಿಂಗ್ ಮತ್ತು ಫಾರ್ಮಸಿ ಜಾಬ್ಗೆ ಅಪ್ಲೈ ಮಾಡುವುದನ್ನು ಮರಿಬೇಡಿ. ಇದಕ್ಕೆ ಅರ್ಜಿ ಸಲ್ಲಿಸುವ ದಿನಾಂಕ ಆಲ್ರೆಡಿ ಪ್ರಾರಂಭ ಆಗಿದೆ, 7/8/2026. ಹಾಗೆ ಸಲ್ಲಿಸಲಿಕ್ಕಿರುವಂತಹ ಕೊನೆಯ ದಿನಾಂಕ 30/8/2026. ಹಾಗೆ ಶುಲ್ಕ ಪಾವತಿಸಲಿರುವಂತಹ ಕೊನೆಯ ದಿನಾಂಕ 30/8/2026. ಸ್ನೇಹಿತರೆ, ಯಾರೆಲ್ಲ ನರ್ಸಿಂಗ್ ಫೀಲ್ಡ್ನಲ್ಲಿ ಗೌರ್ಮೆಂಟ್ ಜಾಬ್, ಕರ್ನಾಟಕದ ಸರ್ಕಾರಿ ಜಾಬನ್ನು, ಸರ್ಕಾರಿ ಕೆಲಸವನ್ನು ಹುಡುಕ್ತಿದ್ದೀರಿ, ನೀವು ಮಿಸ್ ಮಾಡದೆ ಈ ಜಾಬ್ಗೆ, ಈ ಕೆಲಸಕ್ಕೆ ಅಪ್ಲೈ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇದರ ಬಗ್ಗೆ ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ, ಅಧಿಸೂಚನೆಯಲ್ಲಿರುವಂತಹ ಮಾಹಿತಿಗಳೇನು, ಅರ್ಜಿ ಸಲ್ಲಿಸುವ ವಿಧಾನ ಮತ್ತು ಏಜ್ ಲಿಮಿಟ್ ಇರ್ಬೋದು, ಸ್ಯಾಲರಿ ಸ್ಟ್ರಕ್ಚರ್ ಇರ್ಬೋದು, ಇದರೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ಆದ್ದರಿಂದ ಈ ವಿಡಿಯೋವನ್ನು ಕಡೆಯ ತನಕ ನೋಡಿ, ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋವನ್ನು ಶುರು ಮಾಡುವ. ಸ್ನೇಹಿತರೆ, ನೀವು ನೋಡ್ಬೋದು, ನಾನಿದ್ದೇನೆ KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಇವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ. ಇಲ್ಲಿ ನೀವು ಜಾಬನ್ನು ಹುಡುಕಬೇಕಾದ್ರೆ ಇಲ್ಲಿ ನೇಮಕಾತಿ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಯಾವುದೆಲ್ಲ ಹೊಸದಾದಂತಹ ನೋಟಿಫಿಕೇಷನ್ ಇದೆ ಅದರ ಬಗ್ಗೆ ಡೀಟೇಲ್ ಬರುತ್ತೆ. ಅಲ್ಲಿ ನಾನು ಕ್ಲಿಕ್ ಮಾಡಿದ್ದೇನೆ ನರ್ಸಿಂಗ್ ಮತ್ತು ಫಾರ್ಮಸಿ ನೇಮಕಾತಿ 2026 ಕಲ್ಯಾಣ ಕರ್ನಾಟಕ, ಹಾಗೆ RPC ಕೂಡ ಇದೆ. ಇಲ್ಲಿ ನೀವು ನೋಡೋದಾದರೆ ನರ್ಸಿಂಗ್ ಮತ್ತು ಫಾರ್ಮಸಿ ನೇಮಕಾತಿ ಆನ್ಲೈನ್ ಅರ್ಜಿ ಲಿಂಕ್. ಇಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ಆನ್ಲೈನ್ ಅರ್ಜಿಯನ್ನು ಹಾಕ್ಬೋದಾಗಿದೆ. ಹಾಗೆ ಅಧಿಸೂಚನೆಯನ್ನು ನೀವು ನೋಡೋದಾದರೆ ಇಲ್ಲಿದೆ ನೋಡಿ, ನರ್ಸಿಂಗ್ ಮತ್ತು ಫಾರ್ಮಸಿ ನೇಮಕಾತಿ 2026 ವಿವರವಾದ ಅಧಿಸೂಚನೆ. ನಾವು ಇದನ್ನು ಕ್ಲಿಕ್ ಮಾಡಿಕೊಂಡು ಅದರೊಳಗಡೆ ಏನೆಲ್ಲ ಇನ್ಫಾರ್ಮೇಷನ್ ಇದೆ ಅದರ ಬಗ್ಗೆ ನೋಡಲಿಕ್ಕೆ ಇದ್ದೇವೆ. ಆದರೆ ಸ್ನೇಹಿತರೆ, ವಿಡಿಯೋವನ್ನು ಮುಂದುವರಿಸುವ ಮುಂಚೆ ನನ್ನದೊಂದು ಸಣ್ಣ ರಿಕ್ವೆಸ್ಟ್, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಈ ಲರ್ನಿಂಗ್ ಅಂಡ್ ಅಫಿಷಿಯಲ್ ಚಾನಲ್ ಏನಿದೆ ಅದನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕಂತೇಳಿದರೆ ನೀವು ನೋಡುವಾಗೆ ಇಲ್ಲಿ ಎಲ್ಲ ಥರದ ಒಂದು ಇನ್ಫಾರ್ಮೇಟಿವ್ ವಿಡಿಯೋವನ್ನು ನಾವು ಹಾಕ್ತಾ ಇರ್ತೇವೆ. ಗೌರ್ಮೆಂಟ್ ಜಾಬ್ ಇರ್ಬೋದು, ಸ್ಕೀಮ್ಸ್ ಇರ್ಬೋದು, ಸ್ಕಾಲರ್ಶಿಪ್ಸ್ ಇರ್ಬೋದು, ಇಂಟರ್ನ್ಶಿಪ್ಸ್ ಇರ್ಬೋದು, ಅಪ್ರೆಂಟಿಸ್ಶಿಪ್ ಇರ್ಬೋದು, ಇದರೆಲ್ಲದರ ಬಗ್ಗೆ ವಿಡಿಯೋವನ್ನು ನಾವು ಹಾಕ್ತಾ ಇರ್ತೇವೆ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವುದೇ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಮಿಸ್ ಆಗುವಂತಹ ಚಾನ್ಸಸ್ ಇರುವುದಿಲ್ಲ. ಆದ್ದರಿಂದ ವಿಡಿಯೋವನ್ನು ಕಂಟಿನ್ಯೂ ಮಾಡುವ ಮುಂಚೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕಂಟಿನ್ಯೂ ಮಾಡಿ. ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ನಾನು ಮೊದಲೇ ತೋರಿಸಿದಾಗೆ ನಾವು ಮೊದಲನೇದಾಗಿ ಅಧಿಸೂಚನೆಯನ್ನು ಕ್ಲಿಕ್ ಮಾಡುವ. ಅಧಿಸೂಚನೆಯನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು, ಒಂದು ಡೀಟೇಲ್ ಆದಂತಹ ನೋಟಿಫಿಕೇಷನ್ ಅಥವಾ ಅಧಿಸೂಚನೆಯನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ನಾವು ಇದರೊಳಗಡೆ ಏನೆಲ್ಲ ಇದೆ, ಸ್ಯಾಲರಿ ಏನು ಸಿಗುತ್ತೆ, ಮತ್ತು ವಯೋಮಿತಿ ಏನು, ಸೆಲೆಕ್ಷನ್ ಹೇಗೆ ಮಾಡ್ತಾರೆ, ಇದರೆಲ್ಲದರ ಬಗ್ಗೆ ನೋಡುವ. ಸ್ನೇಹಿತರೆ, ನೀವು ನೋಡ್ತಾ ಇದ್ದಾಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಇಲ್ಲಿ ಉಳಿಕೆ ಮೂಲ ವೃಂದದಲ್ಲಿ ಖಾಲಿರುವಂಥ ಗ್ರೂಪ್ C ಫಾರ್ಮಸಿ ಆಫೀಸರ್ ಮತ್ತು ನರ್ಸಿಂಗ್ ಆಫೀಸರ್, ಇದಕ್ಕೆ ನೇರ ನೇಮಕಾತಿಯಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಅರ್ಹ ಅಭ್ಯರ್ಥಿಗಳಿಂದ ಪ್ರಾಧಿಕಾರವು ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಹುದ್ದೆಯ ವಿವರ ಇಲ್ಲಿ ನೋಡೋದಂತೇಳಿದರೆ, ಫಾರ್ಮಸಿ ಆಫೀಸರ್ ಇಲ್ಲಿ ಸಿಗುತ್ತೆ ನಿಮಗೆ 44,883,700 ಹಾಗೆ ನರ್ಸಿಂಗ್ ಆಫೀಸರ್ ಇವರಿಗೆ ಸಿಗುತ್ತೆ 54,175ರಿಂದ 99,400 ಸಂಬಳ. ಇರುವಂತಹ ಒಟ್ಟು ಹುದ್ದೆಗಳ ಸಂಖ್ಯೆ 188. ಶೈಕ್ಷಣಿಕ ವಿದ್ಯಾರ್ಹತೆ ಬಗ್ಗೆ ನೋಡೋದಾದರೆ, ಫಾರ್ಮಸಿ ಆಫೀಸರ್ ನೀವು ಏನು ಓದಿರಬೇಕು, ಮಸ್ಟ್ ಪ್ರೊಸೆಸ್ ಡಿಪ್ಲೊಮಾ ಇನ್ ಫಾರ್ಮಸಿ ಫ್ರಮ್ ಎನ್ ಇನ್ಸ್ಟಿಟ್ಯೂಷನ್ ರೆಕಾಗ್ನೈಸ್ಡ್ ಬೈ ದ ಗೌರ್ಮೆಂಟ್ ಆಫ್ ಕರ್ನಾಟಕ, ಮಸ್ಟ್ ಹ್ಯಾವ್ ರಿಜಿಸ್ಟರ್ ಇನ್ ದಿ ಕರ್ನಾಟಕ ಫಾರ್ಮಸಿ ಕೌನ್ಸಿಲ್. ನೀವು ಫಾರ್ಮಸಿಯಿಂದ ಒಂದು ಡಿಪ್ಲೊಮೋವನ್ನು ತೆಗೆದುಕೊಂಡಿರಬೇಕು. ಹಾಗೆ ನೀವು ಕರ್ನಾಟಕ ಫಾರ್ಮಸಿ ಕೌನ್ಸಿಲ್ ಇಲ್ಲಿ ನೀವು ರಿಜಿಸ್ಟರ್ ಆಗಿರಬೇಕು. ಯಾರಿಗೆ? ಫಾರ್ಮಸಿ ಆಫೀಸರ್ಗೆ. ಹಾಗೆ ನೀವು ನರ್ಸಿಂಗ್ ಆಫೀಸರಿಗೆ ನೀವು ಅಪ್ಲೈ ಮಾಡುವಂಥವರಾಗಿದ್ದರೆ ನೀವು ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್, ಇಲ್ಲಿ ನೀವು ಡಿಪ್ಲೊಮಾ ಪಡೆದುಕೊಂಡಿರಬೇಕು ಜನರಲ್ ನರ್ಸಿಂಗಲ್ಲಿ. ಹಾಗೆ ನೀವು ಕರ್ನಾಟಕ ನರ್ಸಿಂಗ್ ಕೌನ್ಸಿಲಲ್ಲಿ ನೀವು ರಿಜಿಸ್ಟರ್ ಆಗಿರಬೇಕು. ಇದು ವಿದ್ಯಾರ್ಹತೆಯ ಬಗ್ಗೆ ಆಗಿದೆ. ಯಾವುದರ ಬಗ್ಗೆ? ಫಾರ್ಮಸಿ ಮತ್ತು ನರ್ಸಿಂಗ್ ಆಫೀಸರ್ನವರು ಏನೆಲ್ಲ ಕಲ್ತಿರಬೇಕು, ಅವರ ಶೈಕ್ಷಣಿಕ ವಿದ್ಯಾರ್ಹತೆ ಏನಂತ ಆಗಿದೆ.
ಹಾಗೆ ಸೂಚನೆ ಏನಂತ ಹೇಳಿದರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. ಅಂದರೆ ನೀವು ಅಪ್ಲೈ ಮಾಡುವ ದಿನಕ್ಕಿಂತ ಮುಂಚೆ ಪಾಸ್ ಆಗಿ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಬೇಕು. ನೀವು ಎಕ್ಸಾಮ್ ಬರೆದು ರಿಸಲ್ಟಿಗೆ ವೆಯ್ಟ್ ಮಾಡ್ತಿದ್ರೆ ನೀವು ಇದಕ್ಕೆ ಅಪ್ಲೈ ಮಾಡಲು ಅರ್ಹರಾಗಿರುವುದಿಲ್ಲ. ಮೇಲ್ಕಂಡ ಹುದ್ದೆಗೆ ನಿಗದಿಪಡಿಸಿದ ವಿದ್ಯಾರ್ಹತೆ ಹೊರತುಪಡಿಸಿ ಇತರೆ ವಿದ್ಯಾರ್ಹತೆಯಲ್ಲಿ ಅರ್ಜಿ ಸಲ್ಲಿಸಿದ ಮುಂದಿನ ಪ್ರಕ್ರಿಯೆಯಲ್ಲಿ ಅನರ್ಹಗೊಂಡಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಜವಾಬ್ದಾರಿಯಾಗಿರುವುದಿಲ್ಲ. ಅಂದರೆ ಈ ಏನು ಎಜುಕೇಷನ್ ಅಥವಾ ವಿದ್ಯಾರ್ಹತೆ ಇದೆ ಅದನ್ನು ಮಾತ್ರ ನೀವು ಕನ್ಸಿಡರ್ ಆಗುತ್ತೆ. ನೀವು ಅದನ್ನು ಬಿಟ್ಟು ಬೇರೆ ಯಾವುದೇ ವಿದ್ಯಾರ್ಹತೆಯನ್ನು ತಲೆಯಲ್ಲಿಟ್ಕೊಂಡು ಅಪ್ಲೈ ಮಾಡಿ ಅನಂತರದ ದಿನಗಳಲ್ಲಿ ನೀವು ರಿಜೆಕ್ಟ್ ಆದರೆ ಪರೀಕ್ಷಾ ಪ್ರಾಧಿಕಾರ ಜವಾಬ್ದಾರಿ ಆಗಿರುವುದಿಲ್ಲ. ಮುಂದಿನ ಸೆಕ್ಷನ್ ಏನಂದರೆ ವಯೋಮಿತಿ, ಏಜ್ ಲಿಮಿಟ್ ಏನು, ಕನಿಷ್ಠ 18 ವರ್ಷ ಇರಬೇಕು. ಹಾಗೆ ಸಾಮಾನ್ಯ ಅರ್ಹತೆ ಅವರಿಗೆ 40 ವರ್ಷ, 2A 2B 3A 3B ಅವರಿಗೆ 43 ವರ್ಷ, ಹಾಗೆ SC ST ಪರಿಶಿಷ್ಟ ಜಾತಿ ಪಂಗಡದವರಿಗೆ 45 ವರ್ಷ ಆಗಿರುತ್ತೆ. ಮತ್ತು ಈ ಬೇರೆ ಏನು ಮಾಜಿ ಸೈನಿಕರಿರ್ಬೋದು, ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡೋರು, ಇವರಿಗೆಲ್ಲರಿಗೂ ಬೇರೆ ಬೇರೆ ರೀತಿಯಾದಂತಹ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ ಅಂತ ಹೇಳಿದರೆ, ನಾನು ಮೊದಲೇ ತೋರಿಸಿದಾಗೆ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅಲ್ಲಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಅಲ್ಲಿ ಅರ್ಜಿಯನ್ನು ಸಲ್ಲಿಸುವಾಗ ನೀವು ತುಂಬ ಎಚ್ಚರಿಕೆಯಿಂದ ಅರ್ಜಿಯನ್ನು ಸಲ್ಲಿಸಬೇಕು. ಯಾಕಂತೇಳಿದರೆ ಒಮ್ಮೆ ಸಲ್ಲಿಸಿದ ಅರ್ಜಿಯನ್ನು ನೀವು ಯಾವುದೇ ಹಂತದಲ್ಲಿ ನನಗೆ ಚೇಂಜ್ ಮಾಡಬೇಕು, ಬದಲಾವಣೆ ಮಾಡಬೇಕು ಅಂತ ಹೇಳಿದರೆ ನಿಮಗೆ ಆಪ್ಷನ್ ಇರುವುದಿಲ್ಲ. ಹಾಗೆ ಇಂಪಾರ್ಟೆಂಟ್ ಡೇಟ್ಸ್ ಬಗ್ಗೆ ನೋಡೋದಾದರೆ ಅರ್ಜಿ ಸಲ್ಲಿಸುವ ದಿನಾಂಕ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮತ್ತು ಕೊನೆಯ ದಿನಾಂಕ 38/2026. ಹಾಗೆ ಶುಲ್ಕ ಪಾವತಿಸಲಿಕ್ಕಿರುವಂತಹ ಕೊನೆಯ ದಿನಾಂಕ 31/8/2026 ಆಗಿರುತ್ತೆ. ಖಾಯಂ ಪೂರ್ವಾವಧಿ ಮತ್ತು ವೇತನ ಶ್ರೇಣಿ ಅಂದರೆ ಪ್ರೊಬೇಷನರಿ ಪೀರಿಯಡ್. ನಿಮ್ಮನ್ನು ಪರ್ಮನೆಂಟ್ ಮಾಡುವ ಮುಂಚೆ, ಖಾಯಂ ಮಾಡುವ ಮುಂಚೆ ನೀವು 2 ವರ್ಷಗಳ ಪ್ರೊಬೇಷನರಿ ಪೀರಿಯಡಲ್ಲಿ ಇರ್ತೀರಿ. ನಿಮಗೆ ಸಿಗುವಂಥ ವೇತನ ಶ್ರೇಣಿ ಮೊದಲೇ ತಿಳಿಸಿದ ಹಾಗೆ 54,175ರಿಂದ 99,400. ಹಾಗೆ ಫಾರ್ಮಸಿ ಆಫೀಸರ್ನವರಿಗೆ ಸಿಗುತ್ತೆ 44,425ರಿಂದ 83,700. ಹಾಗೆ ನೀವು ಪಿಂಚಣಿ ಯೋಜನೆ, ನಿಮಗೆ ಪಿಂಚಣಿ ಕೂಡ ಸಿಗುವಂತಹ ಯೋಜನೆ ಕೂಡ ಇದೆ. ಹಾಗಾದರೆ ಅರ್ಜಿ ಶುಲ್ಕ ಎಷ್ಟಿರುತ್ತೆ ಸ್ನೇಹಿತರೆ? ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದರೆ ಸಾಮಾನ್ಯ ಜನರಿಗೆ ಅಥವಾ ಸಾಮಾನ್ಯ ವರ್ಗದವರಿಗೆ 750 ಇರುತ್ತೆ. ಇದರಲ್ಲಿ 500 ಅರ್ಜಿ ಶುಲ್ಕ, 250 ಪ್ರಕ್ರಿಯೆ ಶುಲ್ಕ ಅಂತಿರುತ್ತೆ. ಪರಿಶಿಷ್ಟ ಜಾತಿ ಪಂಗಡ ಇವರಿಗೆ 500 ರೂಪಾಯಿ ಆಗಿದೆ. ಹಾಗೆ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಆಗಿರುತ್ತೆ. ಒಮ್ಮೆ ನೀವು ಅಪ್ಲಿಕೇಶನ್ ಫೀಸನ್ನು ಕೊಟ್ಟರೆ ಅದನ್ನು ಹಿಂದಿರುಗಿಸಲಿಕ್ಕೆ ಆಗೋದಿಲ್ಲ. ಪರೀಕ್ಷೆ ದಿನಾಂಕದ ವಿವರ, ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಹಾಗೆ ಪ್ರಶ್ನಾ ಪತ್ರಿಕೆ, ಸಾಮಾನ್ಯ ಜ್ಞಾನ ಮತ್ತು ನಿರ್ದಿಷ್ಟ ಪತ್ರಿಕೆ. ನಿಮಗೆ ಪರೀಕ್ಷೆ ಅಂದರೆ ಲಿಖಿತ ಪರೀಕ್ಷೆ ಮೂಲಕ ನಿಮ್ಮನ್ನು ಸೆಲೆಕ್ಟ್ ಮಾಡೋದ್ರಿಂದ ಕನ್ನಡ ಭಾಷಾ ಪರೀಕ್ಷೆ ಕೂಡ ಇರುತ್ತೆ. ನಿಮಗೆ ಪತ್ರಿಕೆ 1, ಪತ್ರಿಕೆ 2. ಪರೀಕ್ಷೆ ದಿನಾಂಕ ಇನ್ನೂ ನೋಟಿಫೈ ಆಗಲಿಲ್ಲ, ಅದು ಅವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ನೋಟಿಫೈ ಮಾಡ್ತಾರೆ. ಈ ಸ್ಪರ್ಧಾತ್ಮಕ ಪರೀಕ್ಷೆ ಆನ್ಲೈನ್ ಚಾಯ್ಸ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ. ಅಂದರೆ OMR ಶೀಟಲ್ಲಿ ನೀವು ಟಿಕ್ ಮಾಡಲಿಕ್ಕಿರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವು ಹೋಗುವಾಗ ಅಭ್ಯರ್ಥಿಯು ಪರೀಕ್ಷೆಯ ಪ್ರವೇಶ ಪತ್ರಗಳನ್ನು ಪ್ರಾಧಿಕಾರ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಲು ಪ್ರಕಟಣೆ ಮೂಲಕ ತಿಳಿಸಲಾಗ್ತದೆ. ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋಗುವಾಗ ಹಾಲ್ ಟಿಕೆಟ್ನ ತಗೊಂಡು ಹೋಗಬೇಕಾಗುತ್ತೆ. ಅದರ ಡೀಟೇಲ್ಸನ್ನು ಅವರ ವೆಬ್ಸೈಟಲ್ಲಿ ಕೊಟ್ಟಿರ್ತಾರೆ, ಅದನ್ನು ನೋಡ್ಕೊಂಡು ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ. ಅಭ್ಯರ್ಥಿಯು ಕಡ್ಡಾಯವಾಗಿ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡು ಒಂದು ಮೂಲ ಗುರುತಿನ ಚೀಟಿ, ಅಂದರೆ ಒಂದು ವೆರಿಫಿಕೇಷನ್ ಕಾರ್ಡ್, ಯಾವುದು ಪ್ಯಾನ್ ಕಾರ್ಡ್ ಇರ್ಬೋದು, ನಿಮ್ಮ ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್, ಪಾಸ್ಪೋರ್ಟ್, ವೋಟರ್ ID, ಇದನ್ನು ಪರೀಕ್ಷಾ ಕೇಂದ್ರಗಳಿಗೆ ತೆಗೆದುಕೊಂಡು ಹೋಗಬೇಕು. ಒಂದು ವೇಳೆ ನೀವು ತಗೊಂಡು ಹೋಗಲಿಲ್ಲ ಅಂದರೆ ನಿಮಗೆ ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶಿಸಲಿಕ್ಕೆ ಅನುಮತಿಯನ್ನು ಕೊಡಲಾಗುವುದಿಲ್ಲ. ಕನ್ನಡ ಭಾಷಾ ಪರೀಕ್ಷೆ ಇದೇನಂತ ಹೇಳಿದ್ರೆ, ನೀವು SSLCಯಲ್ಲಿ ಕನ್ನಡ ಸಬ್ಜೆಕ್ಟನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ತಗೊಂಡಿದ್ರೆ ನಿಮಗೆ ಯಾವುದೇ ಕನ್ನಡ ಭಾಷಾ ಎಕ್ಸಾಮ್ ಇರುವುದಿಲ್ಲ. ಇಲ್ಲ ಅಂತ ಹೇಳಿದರೆ ನಿಮಗೆ ಕನ್ನಡ ಭಾಷೆ ಪರೀಕ್ಷೆ ಇರುತ್ತೆ. ಅದರಲ್ಲಿ ಗರಿಷ್ಠ 150 ಅಂಕಗಳಿದ್ದು ಕನಿಷ್ಠವಾಗಿ ನೀವು 50 ಅಂಕಗಳನ್ನು ಪಡಿಬೇಕಾಗುತ್ತೆ. ಒಂದು ವೇಳೆ ನೀವು ಆ ಕನ್ನಡ ಎಕ್ಸಾಮಿಗೆ ಗೈರು ಹಾಜರಾಗಿದ್ದರೆ ಅಥವಾ ಕನಿಷ್ಠ 50 ಅಂಕಗಳನ್ನು ನೀವು ಗಳಿಸಲಿಲ್ಲ ಅಂತ ಹೇಳಿದರೆ ನೀವು ಮುಂದಿನ ಪ್ರಕ್ರಿಯೆಗೆ ಅರ್ಹರಾಗಿರುವುದಿಲ್ಲ. ಪಠ್ಯಕ್ರಮ ಮತ್ತು ಪ್ರಶ್ನಾ ಪತ್ರಿಕೆ ಇಲ್ಲಿ ಕೊಟ್ಟಿದ್ದಾರೆ ಏನೆಲ್ಲ ಇದೆ. ಪತ್ರಿಕೆ 1 ಏನಂತ ಹೇಳಿದ್ರೆ ಸಾಮಾನ್ಯ ಜ್ಞಾನ ಇರುತ್ತೆ 100 ಮಾರ್ಕಿಗೆ, ಮತ್ತು ನೀವು ಗರಿಷ್ಠ ಅಂಕಗಳಿರುತ್ತೆ 100, 2 ಗಂಟೆದ ಎಕ್ಸಾಮ್ ಆಗಿರುತ್ತೆ. ಹಾಗೆ ಪತ್ರಿಕೆ 2 ವಿಷಯವಾರು ಪಠ್ಯಕ್ರಮ ಅಂತ ಹೇಳಿದ್ರೆ ನೀವು ನರ್ಸಿಂಗ್ ಆಗಿದ್ರೆ ನರ್ಸಿಂಗ್ ರಿಲೇಟೆಡ್ ಇರುತ್ತೆ, ಫಾರ್ಮಸಿ ಆಗಿದ್ರೆ ಫಾರ್ಮಸಿ ರಿಲೇಟೆಡ್ ಇರುತ್ತೆ. ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತಾ? ಹೌದು, ನೆಗೆಟಿವ್ ಮಾರ್ಕ್ ಇರುತ್ತೆ. ನೀವು
ಒಂದು ಪ್ರಶ್ನೆಗೆ 4 ಆಪ್ಷನ್ಸ್, 4 ಆನ್ಸರ್ ಇರೋದ್ರಿಂದ ಒಂದು ಯಾವುದಾದ್ರೂ ಕ್ವಶನ್ ನೀವು ತಪ್ಪು ಆಪ್ಷನ್ ಹಾಕಿದರೆ ನಿಮಗೆ 0.25 ಅಂದರೆ ಒಂದು 1/4 ಒಂದು ಕಾಲು ಅಂಶ ಮಾರ್ಕನ್ನು ನೆಗೆಟಿವ್ ಮಾರ್ಕಿಂಗ್ ಆಗಿ ತಗೊಳ್ತಾರೆ. ಹಾಗೆ ಹೊಸತ್ತು ಏನಂತ ಹೇಳಿದರೆ OMR ಶೀಟಲ್ಲಿ 5ನೇ ಆಯ್ಕೆ ಇರುತ್ತೆ. ಇದು ಯಾಕೆಂತೇಳಿದರೆ ನೀವು ಉತ್ತರಿಸದೇ ಇರುವಂತಹ ಪ್ರಶ್ನೆಗಳು 5ನೇ ಆಯ್ಕೆ ವೃತ್ತವನ್ನು ಶೇಡ್ ಮಾಡಲಿರುತ್ತೆ. ಸೊ ಕೊನೆಯ ಬೆಲ್ ಆದ ನಂತರ ನಿಮ್ಗೆ 5 ನಿಮಿಷ ಟೈಮ್ ಕೊಡ್ತಾರೆ. ಸೊ 5 ನಿಮಿಷ ಟೈಮ್ದೊಳಗಡೆ ನೀವು ಯಾವ ಕ್ವಶನನ್ನು ಆನ್ಸರ್ ಮಾಡಿರೋದಿಲ್ಲ ಅಲ್ಲಿ 5ನೇ ಮಾರ್ಕನ್ನು 5ನೇ ಆಪ್ಷನನ್ನು ನೀವು ಸರ್ಕಲ್ ಮಾಡಿರಬೇಕು. ಇಲ್ಲ ಅಂತೇಳಿದರೆ ನಿಮಗೆ ಪುನಃ ಅದನ್ನು ನೆಗೆಟಿವ್ ಮಾರ್ಕ್ ಆಗಿ ಕನ್ಸಿಡರ್ ಮಾಡ್ತಾರೆ. ಸೊ ಸ್ನೇಹಿತರೆ, ಹಾಗಾದರೆ ನೀವು ಇದೆಲ್ಲ ಬೇರೆ ಡೀಟೇಲ್ಸ್ ನೀವು ಓದ್ಕೊಳ್ಬೋದು. ಇಲ್ಲಿ ನೋಡಿ, ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಪಡೆದಿಟ್ಟುಕೊಳ್ಳಬೇಕಾದಂತಹ ಪ್ರಮಾಣ ಪತ್ರಗಳು. ಅಂದರೆ ನೀವು ಅರ್ಜಿ ಸಲ್ಲಿಸುವಾಗ ಏನೆಲ್ಲ ನಿಮ್ಮ ಹತ್ರ ಇರಬೇಕು. ಮೊದಲು ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು, ಆನಂತರ ನಿಮ್ಮ ವಿದ್ಯಾರ್ಹತೆಗಳು, ನಿಮ್ಮ ಮಾರ್ಕ್ ಶೀಟ್ ಅದಿರಬೇಕು, ನಿಮ್ಮ ಜನ್ಮ ದಿನಾಂಕ ನಿಗದಿಪಡಿಸಲಿಕ್ಕೆ SSLC ಇರ್ಬೋದು, ಅಥವಾ TC ಇರ್ಬೋದು, ಅಥವಾ ನಿಮ್ಮ ಜನ್ಮ ದಿನಾಂಕ, ಜನ್ಮ ಪ್ರಮಾಣ ಪತ್ರ ಅದಿರ್ಬೋದು. ನೀವು ಸೈನಿಕ ಸೇವೆ ರಿಸರ್ವೇಷನ್ ಕೋರಿದರೆ ಅದರ ಸರ್ಟಿಫಿಕೇಟ್, ಪರಿಶಿಷ್ಟ ಜಾತಿ ಸರ್ಟಿಫಿಕೇಟ್, ಗ್ರಾಮೀಣ ಮೀಸಲಾತಿ ಸರ್ಟಿಫಿಕೇಟ್, ಕನ್ನಡ ಮಾಧ್ಯಮ ವ್ಯಾಸಂಗ ಮಾಡಿದರೆ ಅದೆಲ್ಲ ಸರ್ಟಿಫಿಕೇಟ್ ನೀವು ಇಟ್ಕೊಂಡಿರಬೇಕಾಗುತ್ತೆ. ಸೊ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಅದನ್ನು ಅಪ್ಲೋಡ್ ಮಾಡುವಂಥ ಅವಶ್ಯಕತೆ ಇರುತ್ತೆ. ಅಭ್ಯರ್ಥಿಗಳನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ಸರಿಯಾಗಿ ಓದಿಕೊಂಡು ಭರ್ತಿಯನ್ನು ಮಾಡಬೇಕು. ಅನಂತರ ಪ್ರತಿಯನ್ನು ಕಡ್ಡಾಯವಾಗಿ ಡೌನ್ಲೋಡ್ ಮಾಡಿಟ್ಕೊಳ್ಬೇಕು ಮತ್ತು ಶುಲ್ಕ ಪಾವತಿ ಚಾನಲ್ನನ್ನು ನೇಮಕಾತಿ ಪ್ರಕ್ರಿಯೆ ಮುಗಿಯುವವರೆಗೂ ಕಾಯ್ದಿಟ್ಕೊಳ್ಬೇಕು. ಸೊ ನಂತರ ಯಾವುದೇ ಹಂತದಲ್ಲಿ ಪ್ರಾಧಿಕಾರಕ್ಕೆ ಮನವಿಯನ್ನು ಸಲ್ಲಿಸಿದಲ್ಲಿ ಅರ್ಜಿಯನ್ನು ಪ್ರತಿಯನ್ನು ನೀಡಲಾಗುವುದಿಲ್ಲ. ಸೊ ನೀವು ಯಾವಾಗ ಅರ್ಜಿಯನ್ನು ಸಲ್ಲಿಸ್ತೀರಿ, ಅರ್ಜಿ ಸಲ್ಲಿಸಿದ ನಂತರ ಆ ಅರ್ಜಿಯನ್ನು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಹಾಗೆ ನೀವು ಶುಲ್ಕವನ್ನು ಪಾವತಿಸಿದ ನಂತರ ಅದರ ಚಲನನ್ನು ಕೂಡ ನೀವು ಇಟ್ಕೊಳ್ಬೇಕು. ಯಾಕಂತೇಳಿದರೆ ಅದನ್ನು ಯಾವುದೇ ಸಮಯದಲ್ಲಿ ನೀವು ಅದನ್ನು ಪ್ರಾಧಿಕಾರ ಮುಂದೆ ತೋರಿಸುವಂತಹ ಸಂದರ್ಭ ಬರ್ಬೋದು. ಸೊ ಆನ್ಲೈನ್ ಮೂಲಕ ಅರ್ಜಿಸಲ್ಲಿ ನೀವು ಯಾವುದೇ ರೀತಿಯಲ್ಲಿ ತಿದ್ದುಪಡಿಯನ್ನು ಬೇಕು ಅಂತ ಕೇಳಿದರೆ ಅದಕ್ಕೆ ಅವಕಾಶ ಇರುವುದಿಲ್ಲ. ಅಭ್ಯರ್ಥಿಯು ಅರ್ಜಿಯನ್ನು ನೀಡುವ ಮೊಬೈಲ್ ಸಂಖ್ಯೆ, ಇಮೇಲ್ ಅಂತಿಮವಾಗಿದ್ದು ಎಲ್ಲ ಮಾಹಿತಿಗಳು ಅದೇ ಮೊಬೈಲ್ ಇಮೇಲ್ ಸಂಖ್ಯೆಗಳಿಗೆ ಕಳಿಸಿಕೊಡಲಾಗ್ತದೆ. ಸೊ ನೀವು ಅರ್ಜಿ ಸಲ್ಲಿಸುವಾಗ ಅಲ್ಲಿ ಇಮೇಲ್ ಮತ್ತು ಮೊಬೈಲ್ ಸಂಖ್ಯೆಯನ್ನು ಕೇಳ್ತಾರೆ. ಸೊ ತುಂಬ ಜಾಗರೂಕತೆಯಿಂದ ಚಾಲ್ತಿಯಲ್ಲಿರುವಂತಹ ಮೊಬೈಲ್ ಸಂಖ್ಯೆ ಇರ್ಬೋದು ಅಥವಾ ಇಮೇಲನ್ನು ನೀವು ಎಂಟರ್ ಮಾಡಬೇಕು. ಯಾಕಂತೇಳಿದರೆ ಮುಂದಿನ ಯಾವುದೇ ರೀತಿಯಾದಂತಹ ಕಮ್ಯುನಿಕೇಷನ್ ಇದ್ದರೆ ಅವರು ಅದರ ಮೂಲಕವೇ ಮಾಡ್ತಾರೆ. ಸೊ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಇಲ್ಲಿ ಕೊಟ್ಟಿರುವಂತಹ ಫೋನ್ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮಗೇನಾದರೂ ಡೌಟ್ ಇದ್ದರೆ ಅಲ್ಲಿ ರೀಚ್ ಆಗ್ಬೋದು. ಸೊ ಸ್ನೇಹಿತರೆ, ಇದಾಗಿತ್ತು ನೋಟಿಫಿಕೇಷನ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹೊರಡಿಸಿರುವಂತಹ ಫಾರ್ಮಸಿ ಆಫೀಸರ್ ಮತ್ತು ನರ್ಸಿಂಗ್ ಆಫೀಸರ್ ಹುದ್ದೆಯ ಬಗ್ಗೆ. ಸೊ ಇದರ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟೆ. ಹಾಗಾದರೆ ನಾವು ಅಫಿಷಿಯಲ್ ವೆಬ್ಸೈಟಿಗೆ ಹೋಗೋಣ. ಹುದ್ದೆಗಳ ವರ್ಗೀಕರಣ ಕೊಟ್ಟಿದ್ದಾರೆ. ನಾವು ನೋಟಿಫಿಕೇಷನ್ ನೋಡಿ ಆಯಿತು. ಹುದ್ದೆಗಳ ವರ್ಗೀಕರಣ ಅಂತೇಳಿದರೆ, ಸೊ ನೀವಿಲ್ಲಿ ನೋಡ್ಬೋದು ಮೀಸಲಾತಿ ವರ್ಗೀಕರಣ ಪಟ್ಟಿ ಅಂತ ಇದೆ. ಹುದ್ದೆಯನ್ನು ಹೇಗೆ ಡಿವೈಡ್ ಮಾಡಿದ್ದಾರೆ, ಪರಿಶಿಷ್ಟ ಜಾತಿ, ಜನರಲ್ ಕ್ಯಾಟಗರಿ, ಇದರ ಬಗ್ಗೆ ಹೇಗೆ ಡಿವೈಡ್ ಮಾಡಿದ್ದಾರೆ ಅಂತ ಡಿಟೇಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಹುದ್ದೆಗಳ ವರ್ಗೀಕರಣ. ಆದರೆ ನಿಮ್ಮ ಫಾರ್ಮಸಿ ಕೋರ್ಸ್ಗಳ ಪಠ್ಯಕ್ರಮ ಸಿಲೆಬಸ್ ಇಲ್ಲಿ ಕೊಟ್ಟಿದ್ದಾರೆ, ಇದನ್ನು ನೋಡ್ಕೊಳ್ಬೋದು ನೀವು. ಹಾಗೆ ಜನರಲ್ ನರ್ಸಿಂಗ್ ಮತ್ತು ಮಿಡ್ವೈಫರಿ ಇದರ ಪಠ್ಯಕ್ರಮ, ಇದರ ಸಿಲೆಬಸ್ ಮತ್ತು ಏನೆಲ್ಲ ಕಂಟೆಂಟ್ ನೀವು ಓದಬೇಕು, ಎಕ್ಸಾಮಿಗೆ ಹೇಗೆ ಪ್ರಿಪೇರ್ ಆಗಬೇಕು, ಏನೆಲ್ಲ ಓದಬೇಕು, ಇದರ ಬಗ್ಗೆ ಕೂಡ ಇಲ್ಲಿ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಹಾಗೆಯೇ ಪ್ರಮಾಣ ಪತ್ರದ ನಮೂನೆ. ಸೊ ಯಾವುದೆಲ್ಲ ಪ್ರಮಾಣ ಪತ್ರ ನಿಮಗೆ ಸಬ್ಮಿಟ್ ಮಾಡಬೇಕು ಅಂತ ಹೇಳ್ತಾರೆ, ಅದರ ನಮೂನೆ, ಅದರ ಒಂದು ಕಾಪಿ ಇಲ್ಲಿ ಕೊಟ್ಟಿದ್ದಾರೆ. ಇದರ ಪ್ರಕಾರನೇ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಮತ್ತು ನೀವು ನರ್ಸಿಂಗ್ ಮತ್ತು ಫಾರ್ಮಸಿ ಆನ್ಲೈನ್ ಅರ್ಜಿ ಲಿಂಕ್ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾದ್ರೆ ಇದನ್ನು ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ನೀವು ಅಪ್ಲೈ ಮಾಡ್ಬೋದು. ಸೊ ಮೊದಲು ನೀವು ಡಿಜಿಲಾಕರ್ ಮೂಲಕ ನೋಂದಾಯಿಸಬೇಕು, ಆನಂತರ ಅಪ್ಲಿಕೇಶನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸ್ನೇಹಿತರೆ, ಸೊ ಇದಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆದಂತಹ ನರ್ಸಿಂಗ್ ಮತ್ತು ಫಾರ್ಮಸಿ ನೇಮಕಾತಿ ಬಗ್ಗೆ ಕಂಪ್ಲೀಟ್ ಆದಂತಹ ಡೀಟೇಲ್ಸನ್ನು ಕೊಟ್ಟೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡುವುದನ್ನು ಮರಿಬೇಡಿ. ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.